ನಮಸ್ಕಾರ. ವಿಡಿಯೋ ನೋಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಸೈನಿಕರುಗಳಿಗೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗಡಿಯಲ್ಲಿ ನಿಂತು ದೇಶವನ್ನು ಕಾಯ್ತಾ ಇರ್ತಕ್ಕಂಥ ನಮ್ಮ ಸೈನಿಕರು ಒಂದು ಕಡೆ ಆದರೆ, ಗಡಿಯ ಒಳಗಡೆ ನಮ್ಮ ಸಮಾಜ ಸೇವೆಗಳಿಗೆ ಸದಾ ಸಪೋರ್ಟ್ ಮಾಡ್ತಾ ನಮ್ಮ ಜೊತೆ ನಿಂತಿರೋ ನೀವು ಕೂಡ ಸಮಾಜದ ಸೈನಿಕರಿಗೆ. ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಅಸಹಾಯಕ ಸ್ಥಿತಿಯಲ್ಲಿದ್ದ ನೇಪಾಳ ಮೂಲದ 28 ವರ್ಷದ ಯುವಕನಿಗೆ ನಿಮ್ಮಿಂದ ಮರುಜೀವ ಸಿಕ್ಕಿದೆ. ಮುಟ್ಟಲು ಅಸಹ್ಯ ಪಡುವಂತಹ ಸ್ಥಿತಿಯಲ್ಲಿದ್ದ ಆ ಯುವಕನಿಗೆ ಪ್ರತಿದಿನ ಚಿಕಿತ್ಸೆ ನೀಡಿ ಆರೈಕೆ ಮಾಡಿ ಗುಣಮುಖರನ್ನಾಗಿ ಮಾಡಿ ಇದೀಗ ಆತನನ್ನು ಮನೆ ತಲುಪಿದ ನೈಜ ಘಟನೆ ಈ ವಿಡಿಯೋದಲ್ಲಿದೆ. ಎಷ್ಟೋ ಜನ ಇವನ್ನ ಹುಚ್ಚ ಅಂತ ಅಂದ್ಕೊಂಡು ರೋಡಲ್ಲಿ ಓಡಿಸಿರೋದು ಉಂಟು, ನೀರೆರ್ಚಿರೋದು ಉಂಟು, ಮತ್ತು ಹತ್ರಕ್ಕೂ ಸೇರಿಸ್ದಂಗೆ ಮನುಷ್ಯರಿಗೆ ಅಂದರೆ ಪ್ರಾಣಿಗಳಿಗಿಂತ ಕಡೆಯಾಗಿ ಕ್ರೂರತ್ವ ಮೆರೆದಿರೋರು ಇದ್ದಾರೆ ಅಂತ ಹೇಳ್ತಿದ್ದೀನಿ. KR ಪುರಂನ ಸಂತೆಯಲ್ಲಿ ಸುಮಾರು 28 ವರ್ಷದ ಈ ಹುಡುಗ ಮಾನಸಿಕ ಅಸ್ವಸ್ಥನಾಗಿ ರಸ್ತೆ ಮೇಲೆ ಬಿದ್ದಿದ್ದ ಅನ್ನವನ್ನು ತಿನ್ನುತ್ತಾ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದ. ಸೊ ಇದನ್ನು ಕಂಡ ನಮ್ಮ KR ಪುರಂನ ಸಂತೆ ಮಕ್ಕಳು ಆತನನ್ನು ರಕ್ಷಿಸಿ ಜನಸ್ನೇಹಿ ಆಶ್ರಮಕ್ಕೆ ಆಶ್ರಯವನ್ನು ನೀಡಿ ಅಂತ ಅರಸಿ ಬಂದಿದ್ದರು. ಆತನನ್ನು ಆಶ್ರಮಕ್ಕೆ ಕರೆತಂದಾಗ ಆತ ಇದ್ದ ಸ್ಥಿತಿಯನ್ನು ನೋಡಿದರೆ ಪ್ರಪಂಚದ ಜ್ಞಾನವೇ ಇಲ್ಲದೆ ಸಂಪೂರ್ಣವಾಗಿ ಮಾನಸಿಕ ಅಸ್ವಸ್ಥನಾಗಿ ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ತನ್ನ ಗಮನಕ್ಕೂ ಕೂಡ ಇಲ್ಲದಂತಹ ಒಂದು ಸ್ಥಿತಿಯಲ್ಲಿ ಆತ ಆಶ್ರಮಕ್ಕೆ ಸೇರಿಸಿಕೊಳ್ಳಲಾಗುತ್ತೆ. ದಿನೇ ಆತನಿಗೆ ಚಿಕಿತ್ಸೆಯನ್ನು ನೀಡಿ ಆತನ ಮೇಲೆ ಅಪಾರವಾದ ಕಾಳಜಿಯನ್ನು ತೋರಿಸಿ ಇನ್ನೂ ಬದುಕಿ ಬಾಳಬೇಕಾಗಿರ್ತಕ್ಕಂತಹ ಹುಡುಗ ದಿನನಿತ್ಯ ಚಿಕಿತ್ಸೆಯನ್ನು ನೀಡ್ತಾ ಆತ ದಿನೇ ಗುಣಮುಖನಾಗ್ತಾ ಬರ್ತಾನೆ. ಯಾವ ಹಂತಕ್ಕೆ ಗುಣಮುಖನಾಗ್ತಾನೆ ಅಂತ ಹೇಳಿದರೆ, ಬಂದಾಗ ಆತನಿಗೆ ಪ್ರಪಂಚದ ಪರಿವೇ ಕೂಡ ಇರಲಿಲ್ಲ. ತದನಂತರದಲ್ಲಿ ದಿನೇ ಆತ ಮಾತ್ರೆಗಳ ಮೂಲಕ ಆಸ್ಪತ್ರೆ ಚಿಕಿತ್ಸೆಯ ಮೂಲಕ ಹುಷಾರಾಗಿ ಆಶ್ರಮದ ಹೆಸರನ್ನು ಕೂಡ ಗುರುತಿಸುವಂತಹ ಮಟ್ಟಕ್ಕೆ ಗುಣಮುಖನಾಗ್ತಾನೆ. ಇದರ क्या है वो आश्रम है, ये आश्रम है, आश्रम का नाम क्या है? ತದನಂತರದಲ್ಲಿ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಆತನ ವಿಡಿಯೋವನ್ನು ಮತ್ತೆ ಅಪ್ಲೋಡ್ ಮಾಡುವ ಮೂಲಕ ಆತನ ಮನೆಯವರಿಗೆ ತಲುಪಲಿ ಅನ್ನೋ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳ್ಕೊಂಡಿರ್ತೀವಿ. ತಿಂಗಳುಗಟ್ಟಲೆ ಕಳೆದ ನಂತರ ಅದೇಗೋ ಆ ವಿಡಿಯೋ ಆತನ ಮನೆ ತಲುಪಿ ನಂತರದಲ್ಲಿ ಗೊತ್ತಾಗಿದ್ದು ಆತ ಭಾರತದವನೇ ಅಲ್ಲ, ಆತ ನೇಪಾಳ ಮೂಲದವನು. ಬೆಂಗಳೂರಿಗೆ ಉದ್ಯೋಗವನ್ನು ಅರಸಿ ಬಂದಿರತಕ್ಕಂಥ ಈತ ಮಾನಸಿಕ ಅಸ್ವಸ್ಥನಾಗಿ ಬೀದಿ ಪಾಲಾಗಿ ಇವತ್ತು ಆತನ ಮನೆಯವರು ಕೊನೆಗೆ ಜನಸ್ನೇಹಿ ಆಶ್ರಮಕ್ಕೆ ಭೇಟಿಯನ್ನು ಕೊಟ್ಟು ಆತನನ್ನು ಮನೆ ಕರೆದುಕೊಂಡು ಹೋಗ್ತಾರೆ. ಯಾ ಕೊಂದೇನ ತುಷಾರ ಹಾರ ತಬಲಾ ಯಾ ಸುಗ್ರವರ್ ಸಾಬಿತ ಯಾ ಬೇಣ ಮಂದ್ರಕಿರ ಯಾ ಸುಗ್ರವರ್ ತಬಲಾ ತುಮೇವ ಮಾತಾ ಪಿತಾ ತುಮೇವ ಬಂಧು ಸಖಾ ತುಮೇ. 3 ತಿಂಗಳುಗಳಿಂದ ಕಾಣೆಯಾಗಿರ್ತಕ್ಕಂತಹ ಈ ವ್ಯಕ್ತಿ ಮತ್ತೆ ಮನೆಯವರಿಗೆ ಸಿಕ್ಕಾಗ ಅದೆಷ್ಟು ಸಂತೋಷ, ಅದಕ್ಕೆ ಕಣ್ಣೀರುಗಳೇ ಸಾಕ್ಷಿಯಾಗಿದ್ದವು. आपको बहुत बहुत धन्यवाद है, आप हमारे लिए भगवान हो गया, उसके लिए हम बहुत दिन से ढूंढ रहा था. ಬಹುಶಃ ನಾವು ಕರ್ಕೊಂಬರದೆ ಹೋಗಿದ್ರೆ ಏನಾಗ್ತಿತ್ತು, ಅವನ ಪರಿಸ್ಥಿತಿ ತುಂಬ ಚಿಂತಾಜನಕ ಆಗಿರ್ತಿತ್ತು. ಸಾವು ಬದುಕಿನ ಮಧ್ಯೆ ಹೋರಾಡಬೇಕಾಗಿತ್ತು, ಏನು ಬೇಕಾದ್ರೂ ಆಗ್ಬೋದಾಗಿತ್ತು. ಸ್ನೇಹಿತರೆ, ಈ ಮೂಲಕ ನಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದರೆ, ದಯವಿಟ್ಟು ರಸ್ತೆಯಲ್ಲಿ ಯಾರಾದರೂ ಈ ರೀತಿ ಬೀದಿ ಪಾಲಾಗಿದ್ದರೆ ಆ ಥರನ ನೋಡಿ ಅಸಹ್ಯ ಪಡುವ ಮುನ್ನ ಯೋಚನೆ ಮಾಡಿ. ಅವರು ಕೂಡ ಯಾರದ್ದೋ ಮನೆಯ ಮಗಳು ಆಗಿರಬಹುದು. ದಯವಿಟ್ಟು ಅವರನ್ನು ರಕ್ಷಿಸುವ ಪ್ರಯತ್ನವನ್ನು ಮಾಡಿ. ಆತನ ಮನೆಯವರು ಬಂದು ಕರೆದೊಯ್ದಂತಹ ಸಂಪೂರ್ಣ ವಿಡಿಯೋ ಇದೀಗ ನಿಮ್ಮ ಮುಂದೆ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಒಂದು ಭಾಳ ಸಂತೋಷದ ವಿಷಯವನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಜೊತೆಗೆ ನೀವು ಇಷ್ಟಪಡುವಂಥ ಒಂದು 4 ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಮೊದಲನೇದಾಗಿ ಒಂದು ವಿಷಯ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವರೆಲ್ಲ ನೇಪಾಳ ಮೂಲದವರು. ಸೊ ನೇಪಾಳದಿಂದ ಬಂದಿದ್ದಾರೆ. ಸೊ ಆದರೆ ಇರೋದು ಕರ್ನಾಟಕದಲ್ಲಿ. ಏನಪ್ಪ ವಿಷಯ ಅಂತ ಹೇಳಿದ್ರೆ,
ಆ ವ್ಯಕ್ತಿಯನ್ನ ನಾನು ನನ್ನ ಕಣ್ಣಾರೆ ನೋಡಿದಾಗ ನನಗನ್ನಿಸ್ತಿದ್ದು ಒಂದೇ, ಹುಚ್ಚ ಆಗಿದಾನಲ್ಲಪ್ಪ ಈ ವಯಸ್ಸಿಗೆ ಅಂತ. ಆದ್ರೆ ಮನ್ಸಿಂದ ನೋಡಿದಾಗ ಅನ್ನಿಸ್ತಾ ಇತ್ತು ಅವನೂ ಮನುಷ್ಯನೇ, ಅವನಿಗೂ ನಾವೇನಾಗಿದ್ರು ಕೈಲಾಗಿದ್ದು ಸಹಾಯ ಮಾಡಬೇಕು, ಅವನನ್ನು ಮನುಷ್ಯನ ತರ ನಾವು ನೋಡ್ಬೇಕು ಅಂತೇಳಿ ಆತನನ್ನ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕೆಲವು ತಿಂಗಳ ಹಿಂದೆ ಕರ್ಕೊಂಡು ಬಂದ್ವಿ. ಆತ ಯಾವ ಸ್ಥಿತಿಯಲ್ಲಿ ಸಿಕ್ಕಿದ್ದ ಅಂತ ಪಕ್ಕದಲ್ಲಿ ಒಂದು ವಿಡಿಯೋ ಪ್ಲೇ ಆಗ್ತಾ ಇದೆ, ತಾವು ಗಮನಿಸಬಹುದು. ಕಂಪ್ಲೀಟ್ ಮಾನಸಿಕ ಅಸ್ವಸ್ಥನಾಗಿ ರಸ್ತೆಯಲ್ಲಿ ಸಾವು ಬದುಕಿನ ಮಧ್ಯೆನೆ ಹೋರಾಟ ನಡೆಸ್ತಾ ಇದ್ರು. ತುಂಬಾ ದೂರದ ದೇಶದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದುಡಿಮೆಗಾಗಿ ಹೊಟ್ಟೆಪಾಡಿಗಾಗಿ ಬಂದು ಇಲ್ಲಿ ಅರೆಹುಚ್ಚನಾಗಿ ಅಲಿತಾ ಇರತಕ್ಕಂಥದ್ದು. ಮತ್ತೆ ಆತನ ಪರಿಸ್ಥಿತಿಯನ್ನ ಅವರ ಮನೆಗೆ ಗೊತ್ತಿಲ್ಲ, ಆತ ಆ ಪರಿಸ್ಥಿತಿಗೆ ಬಂದಿದ್ದಾನೆ ಅನ್ನೋ ವಿಚಾರ ಅವ್ರ ಮನೆಗೂ ಕೂಡ ಗೊತ್ತಿಲ್ಲ. ಬರೋಬ್ಬರಿ ಸಾಕಷ್ಟು ತಿಂಗಳುಗಳಿಂದ ಅವರು ಮನೆಯವರು ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ರು. ಎಲ್ಲಿದ್ದಾನೆ, ಏನಾಗಿದ್ದಾನೆ, ಆತ ಈಗ ಯಾಕಾದ ಅನ್ನೋದು ಕೂಡ ಯಾವುದೇ ರೀತಿ ಮಾಹಿತಿ ಇರಲಿಲ್ಲ. ಸೊ ಹಾಗಾಗಿ ಆ ವ್ಯಕ್ತಿ ಯಾರು, ಆ ವ್ಯಕ್ತಿ ಜನಸ್ನೇಹಿ ಆಶ್ರಮಕ್ಕೆ ಹೇಗೆ ಬಂದ್ರು, ಆ ವ್ಯಕ್ತಿ ಇವಾಗ ಹೇಗಿದ್ದಾರೆ, ಎಲ್ಲವನ್ನೂ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿ. ನಿಮಗೆ ನಿಜವಾಗ್ಲೂ ಇಷ್ಟ ಆದ್ರೆ, ಖುಷಿ ಆದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಯಾವ ಊರು ಸರ್? ಯಾವ ಊರು? ನೇಪಾಳ್. ಈರಾವ್. ನಿಮ್ಗೆ ಕನ್ನಡ ಬರುತ್ತಾ? ಸ್ವಲ್ಪ ಕನ್ನಡ ಬರುತ್ತೆ. ನೀವು ಸ್ವಂತ ಊರು ಯಾವುದು? ನೇಪಾಳ. ಸೊ ಇವತ್ತು ಜನಸ್ನೇಹಿ ಆಶ್ರಮಕ್ಕೆ ಬರೋದಕ್ಕೆ ಕಾರಣ ಏನು, ಅಂದ್ರೆ ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಏನು? ವಿಡಿಯೋ ನೋಡಿದೀರಾ ಸರ್? ತಾವ್ ಹೇಳ್ತಾರೆ ವಿಡಿಯೋ ನೋಡಿದ್ಯಾ ಸರ್? ಯಾರ್ದು? ನಿಮ್ದು ವಿಡಿಯೋ ನೋಡಿದ್ಯಾ? ಅದಕ್ಕೆ ವಿಡಿಯೋದಲ್ಲಿ ಇರೋದು ಯಾರು? ಕರಣ್ ಅಂದ್ರೆ ಯಾರು? ಕರಣ್ ಅಂತ ಇವ್ರ ತಮ್ಮ. ಓಕೆ. ಅದಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಬಂದಿದೆ ಸರ್. ಸೊ ನಿಮಗೆ ಕನ್ನಡ ಸ್ವಲ್ಪ ಬರುತ್ತೆ. ಕರಣ್ ಅನ್ನೋರು ಇವ್ರ ತಮ್ಮ ಆಗ್ಬೇಕು, ಮತ್ತೆ ಇವ್ರ ಅಣ್ಣನಾ? ಸೊ ನಿಮ್ಗೇನಾಗ್ಬೇಕು ಅವರು? ಬಾಯಿವನಾ? ತುಮಾರ ಬೈಯೇ ಕರಣ್. ಸ್ನೇಹಿತರೆ, ಇವ್ರು ಬಂದ್ಬಿಟ್ಟು ನೇಪಾಳ ಮೂಲದವ್ರು ಆಗಿರೋದ್ರಿಂದ ಕನ್ನಡ ಅಷ್ಟು ಕಂಪ್ಲೀಟ್ ಆಗಿ ಮಾತಾಡಕ್ ಬರಲ್ಲ, ಸ್ವಲ್ಪ ಬರುತ್ತೆ. KR ಪುರಂ ಮಾರ್ಕೆಟ್ ಅಲ್ಲಿ ನಿಜವಾಗ್ಲೂ ಅಸಹಾಯಕ ಪರಿಸ್ಥಿತಿಲಿ ಸಾವು ಬದುಕಿನ ಮಧ್ಯೆನೆ ಸಾಕಷ್ಟು ದಿನಗಳಿಂದ ಆತನ ಪರಿಸ್ಥಿತಿಯನ್ನ ನೀವು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಮಾತ್ರ ಅರ್ಥ ಆಗತ್ತೆ. 3 ತಿಂಗಳಾಗಿತ್ತಂತೆ ಮನೆಯಿಂದ ಕಾಣೆಯಾಗಿ. ಸೊ ಕಂಪ್ಲೀಟ್ ಆಗಿ ಈಗ ಅವನನ್ನ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡು ಬಂದಿದೀವಿ. ಆತ ಹೇಗಿದ್ದಾನೆ, ಏನಾಗಿದ್ದಾನೆ, ಆತ ಈಗ ಯಾವ ಕಂಡೀಷನ್ ಅಲ್ಲಿ ಇದ್ದಾನೆ, ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ, ಎಲ್ಲವೂ ಕೂಡ ತೋರಿಸ್ತೀನಿ. ಜೊತೆಗೆ ಇವಾಗ ಅವರು ಹೇಗಿದ್ದಾರೆ ಅಂತ ಇವ್ರು ನೋಡಿಲ್ಲ, ಈಗಷ್ಟೇ ಕರ್ಕೊಂಡೋಗಿ ತೋರಿಸ್ಬೇಕು. ಸೊ भगवान हो गया अभी उसको। बोलिए मैम। आपको बहुत बहुत धन्यवाद है, आप हमारे लिए भगवान हो गया उसके लिए। हम बहुत दिन से ढूंढ रहा था। कितना दिन से ढूंढ रहा है मैम? 3 महीना हो गया, कॉन्टेक्ट भी नहीं था। ಸೊ ಈಗ ಇವರು ನೇಪಾಳದವರಾಗಿರೋದ್ರಿಂದ ಪಾಪ ಅವರು ಕರ್ನಾಟಕದಲ್ಲಿ ಕೆಲವು ಊರುಗಳೇ ಗೊತ್ತಿರಲ್ಲ, ಎಲ್ಲಿ ಅಂತ ಹುಡುಕ್ತಾರೆ. ಯಾಕಂದ್ರೆ ನಾವು ಇದೇ ಊರಿನವರಾಗಿದ್ದು, ಇಲ್ಲೇ ಹುಟ್ಟಿ ಬೆಳೆದಿರೋರಾಗಿದ್ದು, ನಮ್ಮ ಕೆಲವೊಂದು ಊರುಗಳ ಅಡ್ರೆಸ್ ಹೇಳಿದ್ರೆ ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಇವರು ತುಂಬಾ ಕಷ್ಟಪಟ್ಟಿದ್ದಾರೆ, 3 ತಿಂಗಳು ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಕರ್ಣನ್ನ ಇಲ್ಲಿಗೆ ಕರ್ಕೊಂಬರೋ ಪ್ರಯತ್ನ ಮಾಡೋಣ. ಆ ಕರಣ್ ಯಾರು, ಏನಾಗಿದ್ದ, ಎಲ್ಲವೂ ಕೂಡ ಗೊತ್ತಾಗುತ್ತೆ. 2 ಮಿನಿಟ್ ಮೇಲೆ ಲೇಕೆ ಆಯ್ತು ಬೈಟ್. ಈಗ ನಾನು ಕರಣ್ ಅವ್ರನ್ನ ಭೇಟಿ ಮಾಡಿಸ್ತೀನಿ ನಿಮಗೆ. ಕರಣ್ ಅಂದ್ರೆ ಯಾರು, ಏನಾಗಿತ್ತು ಅವ್ರಿಗೆ, ಯಾಕೆ ರಸ್ತೆಯಲ್ಲಿ ಮಾನಸಿಕವಾಗಿ ಅಲ್ದಾಡ್ತಾ ಇದ್ರು, ಅವರ ಪರಿಸ್ಥಿತಿನ ನೋಡಿದ್ರೆ ಇಡೀ ರಾಜ್ಯ, ಇಡೀ ಕರ್ನಾಟಕದಲ್ಲಿ ಯಾರಾದರೂ ಆಗಿರಲಿ, ಯಾವ ಜಾತಿ ಆಗಿರಲಿ, ಯಾವ ಧರ್ಮ ಆಗಿರಲಿ, ಯಾವ ಊರಾಗಿರಲಿ, ಯಾವ ದೇಶ ಆಗಿರಲಿ, ನಾವು ಪ್ರತಿಯೊಬ್ಬರನ್ನು ಮನುಷ್ಯರ ಥರ ನೋಡಿದಾಗ ಮಾತ್ರನೇ ಮಾನವೀಯತೆಗೆ ಒಂದು ಬೆಲೆ. ಕರಣ್ ಹಾಯ್, कैसे? ठीक है। क्या नाम तुम्हारा? करण। अभी कैसे है? ठीक है। खाना अभी होता। अभी तुम घर जाते हैं, इधर ही रहते हैं? जाते हैं। हाँ? जाते हैं। घर जाता है। घर किधर है तुम्हारा? नेपाल। अभी इधर ही रहते हैं, जाते है तुम? जाता है। इधर नहीं रहता है तुम? बाद में आता है। आश्रम कैसे है? बढ़िया बोले तो अच्छा है। थैंक यू। खाना अभी होता है। खाना अच्छा है? नहीं अच्छा है, सुपर है। अभी इधर आराम हो गया तुमको? हाँ, आराम हो गया। ठीक है। स्नेहितरे, अक्का का नाम क्या है? तो सिस्टर का नाम? सिस्टर नहीं है। भैया ದಿನೇಶ್. ಇವ್ರ ಮೈ ತುಂಬಾ ಕಂಪ್ಲೀಟ್ ಆಗಿ ಇದಾಗ್ಬಿಟ್ಟಿತ್ತು, ಪ್ರಾಬ್ಲಮ್ ಆಗಿತ್ತು. ಸೊ ಕಂಪ್ಲೀಟ್ ಆಗಿ ಗುಣ ಆಗಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಗುಣ ಆಗಿದೆ ಇವಾಗ. ಸೊ ಇದನ್ನ ಮುಟ್ಟದಿರ್ಲಿ, ನೋಡೋದಕ್ಕೂ ಭಯ ಆಗ್ತಿತ್ತು, ಅಸಹ್ಯ ಅನಿಸ್ತಾ ಇತ್ತು. ಆ ಲೆವೆಲ್ಗೆ ಅವತ್ತನಿಗೆ ಪರಿಸ್ಥಿತಿ ಹದಗೆಟ್ಟೋಗಿತ್ತು.
ಎಷ್ಟೋ ಜನ ಇವನ್ನ ಹುಚ್ಚ ಅಂತ ಅಂದ್ಕೊಂಡು ರೋಡಲ್ಲಿ ಓಡಿಸಿರೋದು ಉಂಟು, ನೀರೆರ್ಚಿರೋದು ಉಂಟು, ಮತ್ತು ಹತ್ರಕ್ಕೂ ಸೇರಿಸ್ದಂಗೆ ಮನುಷ್ಯರಿಗೆ ಅಂದರೆ ಪ್ರಾಣಿಗಳಿಗಿಂತ ಕಡೆಯಾಗಿ ಕ್ರೂರತ್ವ ಮೆರೆದಿರೋರು ಇದ್ದಾರೆ ಅಂತ ಹೇಳ್ತಿದ್ದೀನಿ. ಸೊ ಈಗ ಇವ್ರನ್ನ ಕರ್ಕೊಂಡು ಬಂದಿದ್ದೀವಿ. ಈಗ ಇಡೀ ಫ್ಯಾಮಿಲಿ ಹತ್ರ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರನ್ನ ಇವ್ನು ನೋಡಿಲ್ಲ, ಇವ್ರನ್ನ ಅವ್ರು ನೋಡಿಲ್ಲ. ಇದೇ ಅಲ್ವಾ ನಿಜವಾಗ್ಲೂ ಭಾಳ ಸಂತೋಷದ ವಿಷಯ ಅಂದರೆ. ಭಗವಾನ್ ಕೋ ನಮಸ್ಕಾರ ಕರೋ. हाँ एक श्लोक बोलो. हाँ ऐसे करके बोलो. या कुंदेन तुषारहार धवला या शुभ्र वर्षावता या वीणा मंद्रकिरा या शुभ्र वर्ताव्या तुमेव माता पिता तुमेव बंधु सखा और एक बोलो. तुमेव माता पिता तुमेव बंधु सखा 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 ಇದು ಒಂದು ಕುಟುಂಬನ ಒಂದು ಮಾಡ್ತಿದ್ದೀವಿ ಅನ್ನೋದು ನನ್ನ ಮನಸ್ಸಿಗೆ ಬರ್ತಾ ಇರೋವಂಥ ಒಂದು ಸಂತೋಷ, ಖುಷಿ, ನೆಮ್ಮದಿ. ಸಾರ್ಥಕ ಆಯಿತು ನಮ್ಮ ಜೀವನ. ಈ ಥರ ಒಂದು ಕೆಲಸ ಹೊರದೇಶದಿಂದ ಬಂದು ಸ್ನೇಹಿತರೆ, ಇವರಿಬ್ರು ನೋಡಿ ಜೆರಾಕ್ಸ್ ಕಾಪಿ ಇದ್ದಂಗೆ ಅವರೇ, ಒಂದೇ ಥರ ಅವರೇ, ಅಣ್ಣ ತಮ್ಮ ಅಂತೆ ಪಾಪ. ಅವ್ರಿಗೆ ದುಃಖನೂ ಖುಷಿನೂ ಗೊತ್ತಿಲ್ಲ ಪಾಪ. ಭಾಳ ಬೇಜಾರಾಗುತ್ತೆ, ಭಾಳ ಖುಷಿನೂ ಆಗುತ್ತೆ. ನಿಜವಾಗ್ಲೂ ಯಾವುದೋ ದೇಶದ ಅಥವಾ ಯಾವುದೋ ರಾಜ್ಯದಿಂದ ಇಲ್ಲಿಗೆ ಬಂದು ದುಡ್ಕೊಂಡು ತಿನ್ನಬೇಕು, ಹೊಟ್ಟೆ ಪಾಡಿಗೋಸ್ಕರ ಬರ್ತಾರೆ. ಇಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಪಾಪ. ತುಂಬಾ ಅಸಹಾಯಕ ಪರಿಸ್ಥಿತಿಲಿ ಅವ್ರ ಕಂಡೀಷನ್ ಬೇಡಾಗಿ ತುಂಬಾ ಕ್ರಿಟಿಕಲ್ ಕಂಡೀಷನಲ್ಲಿ ಸಿಗ್ತಾರೆ. ಈಗ ಅವ್ರ ಮನೆಗೆ ನಾವು ಒಪ್ಪಿಸ್ತಾ ಇದ್ದೀವಿ, ಅವರ ಕುಟುಂಬಕ್ಕೆ ಅವರನ್ನು ಒಪ್ಪಿಸ್ತಾ ಇದ್ದೀವಿ. ಸೊ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ, ಸಪೋರ್ಟ್ ಮಾಡಿ. मैं आपका आश्रम के बारे में बहुत बहुत आपको धन्यवाद देना चाहती हूँ. थैंक यू. अभी आपका भाई आपको मिल गया ना? हाँ, अभी क्या आप खुश है? खुश है सर. बहुत अच्छा है, भगवान बन भगवान गया आप हमारे लिए भगवान बन गए बहुत में नहीं था, बहुत हो गया था, हमको परेशानी हो गई थी, किधर भी नहीं मिल रहा था. इसके लिए बहुत इसको अच्छा कर दिया भगवान. स्वरूप हो गया हमारे लिए, आप अच्छा कर दिया सर. हमको एकदम खुशी है आप ही सर. भगवान है अभी हमारा. माँ बाप नहीं है करके गांव से मैं ही लेके आया था इन दोनों को. ठीक है. ये सिक्योरिटी का काम कर रहा था एक केआरपुर में. हाँ हाँ, अभी अच्छा हो गया, इसके अभी लिए- क्लियर हो गया. ठीक है. ಸ್ನೇಹಿತರೆ, ಇದು ಕರಣ್ ಅವರ ಒಂದು ಅದ್ಭುತ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜನಸ್ನೇಹಿ ಆಶ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ತುಂಬ ಕಷ್ಟಪಡ್ತಿದ್ದಂಥ ವ್ಯಕ್ತಿನ ಇವತ್ತು ರಕ್ಷಣೆ ಮಾಡಿ ಸುರಕ್ಷಿತವಾಗಿ ಆತನನ್ನು ಗುಣಪಡಿಸಿ ಅವರ ಮಡಿಲಿಗೆ ಹಾಕುವಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಇವರು ನಮ್ಮ ಕರ್ನಾಟಕ ಅಲ್ಲ, ನೇಪಾಳದಿಂದ ಬಂದು ಈ ಥರ ಒಂದು ದುಸ್ಥಿತಿಗೆ ಇವರು ತಲುಪಿಬಿಟ್ಟಿದ್ರು. ಈಗ ಸೇಫಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಭಾಳ ಖುಷಿಯಾದ ವಿಚಾರ ಇದು. ಇಡೀ ಕರ್ನಾಟಕಕ್ಕೆ ಇದೊಂದು ಈ ವಿಡಿಯೋನ ಶೇರ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಅವ್ರಿಗೆ ಆದಷ್ಟು ಬೇಗ ಈ ವಿಡಿಯೋ ತಲುಪಿದ್ದಕ್ಕೆ ಇವತ್ತು ಇಂಥ ಒಂದು ಅದ್ಭುತ ಕೆಲಸ ಆಯಿತು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಶನೇಶ್ವರ ಸ್ವಾಮಿ ಅವರು ಎಲ್ರಿಗೂ ಒಳ್ಳೇದು ಮಾಡಲಿ. ಅಭಿ कैसे है करण? बढ़िया है बढ़िया है. ये कौन है? भैया भैया. ये अक्का, दीदी दीदी. बात करो दीदी के साथ. जाता है इधर ही रहता है? जाए जाएगा? इधर नहीं आएगा तो बाद में आए बाद में आएगा? क्यों आता है बाद में? आप जैसा आदमी होना चाहिए. हैं? मिलने के लिए मिलने के लिए आता है. क्या लेके आते हैं मेरे को? गिफ्ट ಗಿಫ್ಟ್ ಲೇಕೆ ಆತ. ಗಿಫ್ಟ್ ಬರುತ್ತೆ. ಇಷ್ಟು ವರ್ಷ ಹೋಗಿರೋದು ಯಾರು ಗಿಫ್ಟ್ ತಂದಿಲ್ಲಣ್ಣ, ಇವ್ರು ತತ್ತಾನಂತೆ ಗಿಫ್ಟು. ಆಯ್ತಾಯ್ತು, ಗಿಫ್ಟ್ ತೊಗೊಂಬರ್ತಾರಂತೆ. ಕರಣ್ ಅವ್ರ ಲೈಫಲ್ಲಿ ತುಂಬ ಚೆನ್ನಾಗಿರಲಿ, ಖುಷಿಯಾಗಿರಲಿ, ಮತ್ತೆ ಅವರ ದೇಶಕ್ಕೆ ಮತ್ತೆ ಹೋಗಲಿ, ಚೆನ್ನಾಗಿರಲಿ, ಅವ್ರ ಲೈಫ್ ಚೆನ್ನಾಗಿರಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಬಹುಶಃ ನಾವು ಕರ್ಕೊಂಬರದೇ ಹೋಗಿದ್ರೆ ಏನಾಗ್ತಿತ್ತು ಅವನ ಪರಿಸ್ಥಿತಿ, ತುಂಬ ಚಿಂತಾಜನಕ ಆಗಿರ್ತಿತ್ತು. ಸಾವು ಬದುಕಿನ ಮಧ್ಯೆ ಹೋರಾಡಬೇಕಾಗಿತ್ತು, ಏನು ಬೇಕಾದ್ರೂ ಆಗ್ಬೋದಾಗಿತ್ತು. ಬಟ್ ಭಗವಂತ ಶನೇಶ್ವರ ಸ್ವಾಮಿಯರ ಆಶೀರ್ವಾದ ತುಂಬ ಚೆನ್ನಾಗಾಗಿದ್ದಾನೆ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀವಿ, ಕಳಿಸ್ಕೊಡ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ, ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ, ಧನ್ಯವಾದ. मेरे को तो नहीं आता है. देख दिया मैं वीडियो, देख दिया नहीं इंस्टाग्राम. नहीं, मेरा नहीं है सर. मैं नहीं, मेरे को नहीं आता. यही है का एक.
ए साली मैं जा रहा हूँ बेंगलोर शहर बाटुली लागली पहर पहर ಏನಿದ್ರ ಅರ್ಥ ಆ? ಅದೇ ಏನು ಅಂತ ಅರ್ಥ ಆಗ್ಲಿಲ್ವಲ್ಲಪ್ಪ. ಅರ್ಥ ಆಯ್ತಾ ಸರ್ ನಿಮ್ಗೇನಾದ್ರು? वो बोलता है बेंगलोर शहर में काम ಕೆಲಸ ಮಾಡಕ್ಕೆ ಬೆಂಗಳೂರು ಶಹರ್ ಬರ್ತಾ ಇದ್ದೀನಿ ಅಂತ ಆಡ್ತಾ ಅಂದ್ರೆ ಬೆಂಗಳೂರಿಗೆ ಬರ್ತಾ ಇದೀನಿ ಕೆಲಸ ಮಾಡಕ್ಕೆ ಅಂತನಾ? ನೆಕ್ಸ್ಟ್ ಜನಶ್ರೀ ಆಶ್ರಮಕ್ಕೆ ಬಾಪ ನೋಡ್ಕೊಂಡು ಹೋಗಕ್ಕೆ. ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸಲೇಬೇಕು ನಮ್ಮ KR ಪುರಂನ ಸಂತೆ ಮಕ್ಕಳಿಗೆ, ವಿಶೇಷವಾಗಿ ನಮ್ಮ ಚಿಕ್ಕಣ್ಣ ಅವ್ರಿಗೆ, ಹಾಗೆ ಮಂಜಣ್ಣ ಅವ್ರಿಗೆ, ಹಾಗೆ ಇನ್ನೊಬ್ಬರು ಲೇಡಿ ಒಬ್ಬರು ಪಾಪ ಆಟೋದಲ್ಲಿ ಕರ್ಕೊಂಡು ಬಂದಿದ್ರು, ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂತೇಳಿದ್ರೆ ಈ ಹುಡುಗನ್ನ KR ಪುರಂ ಮಾರ್ಕೆಟಲ್ಲಿ ಅಂಥ ಒಂದು ದುಸ್ಥಿತಿಲಿದ್ದಾಗ ಒಂದು ಮಾತು ಫೋನ್ ಮಾಡಿದ ತಕ್ಷಣ ಅವ್ರನ್ನ ಲೆಟ್ರ್ ಮಾಡಿಸಿ ಇಲ್ಲಿವರೆಗೂ ಕರ್ಕೊಂಡು ಬಂದರು. ಹಾಗಾಗಿ ಈತ ಸಂಪೂರ್ಣವಾಗಿ ಗುಣ ಆಗಿ ಅವ್ರ ಮನೆಗೆ ನಾವು ತಲುಪಿಸ್ತಾ ಇದ್ದೀವಿ. दीदी साथ दे दो, हाँ अच्छा से रखो, बाद में नहीं छोड़ना, बाहर नहीं छोड़ना, ठीक है? थोड़ा मेडिसिन देना, एक एक करो. बाय बाय. करण को टाटा. बाय बाय बाय. जान पढ़ने जाती बाय बाय करण. बाय मैडम बाय.